ನಾಗರ ಪಂಚಮಿಗೆ ನಾಗಪ್ಪನ ನೈವೇದ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಒಂದು 5 ಥರ ಉಂಡೆ ಮಾಡ್ತೇವ್ರಿ. ಅದ್ರಾಗ ತಂಬಿಟ್ಟುನು ಒಂದು ಮುಖ್ಯವಾದಂಥ ಪ್ರಸಾದ. ಇವತ್ತು ನಾನು ಗೋಧಿ ತಂಬಿಟ್ಟು ಮತ್ತು ಗೋಧಿ ಉಂಡೆ ಎರಡೂ ರೆಸಿಪಿ ಶೇರ್ ಮಾಡಕತ್ತೀನಿ. ಗೋಧಿ ಉಂಡೆ ಮತ್ತು ಗೋಧಿ ತಂಬಿಟ್ಟು ಒಳಗೆ ಏನು ವ್ಯತ್ಯಾಸ, ಯಾವುದು ದೇವ್ರ ನೈವೇದ್ಯಕ್ಕೆ ಶ್ರೇಷ್ಠ ಅಂತ ಇವತ್ತಿನ ವಿಡಿಯೋದಾಗ ನೋಡೋಣ. ಸೊ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡ್ತೀರಂತ ಅನ್ಕೊಂಡೀನಿ. ಬರ್ರಿ ಹಂಗಂದ್ರೆ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬಾಜು ಇರೋಂಥ ಬೆಲ್ನ ಮರಿದನ್ನ ಕ್ಲಿಕ್ ಮಾಡ್ರಿ. ಮೊದ್ಲ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು 1 ಬಟ್ಟಲ್ದಷ್ಟು ಗೋಧಿ ಹಾಕಿದ್ದಾರೆ. ಇದು ತಂಬಿಟ್ಟಿಗೆ. ಮತ್ತು 1 ಕಪ್ಪಷ್ಟು ಗೋಧಿನ ಹಾಕಕತ್ತೀನಿ ರೀ. ಇದು ಗೋಧಿ ಉಂಡಿಗೆ. ಎರಡು ಒಮ್ಮೆ ಹುರಿತೀನಿ. ಉರಿ ಜೋರ ಇರಲಿ. ಎಲ್ಲ ಕಡೆ ಕೈ ಆಡಿಸ್ಕೊಂತ ಚಲೋ ತಿಂಗೆ ಹುರಿಬೇಕು. ಗೋಧಿನ ಒಂದು ಕಾಟನ್ ಅರ್ಬಿಲೆ ಸ್ವಚ್ಛಂಗಿ ಒರೆಸಿ ಉಪಯೋಗ್ಸಕತ್ತೀನಿ ರೀ. ನಾವು ಸಣ್ಣವರಿದ್ದಾಗ ನಮ್ಮ ಆಯಿಯವರು ನಮ್ಮ ಅವ್ವರು ಹೆಂಗೆ ಉಂಡೆ ಮಾಡ್ತಿದ್ರಲ್ರಿ, ಆ ರೆಸಿಪಿನ ಇವತ್ತು ನಾನು ಶೇರ್ ಮಾಡಕತ್ತೀನಿ. ಅಜ್ಜಿ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಮ ಮನೆಗೂ ಏನರ ಈ ಥರ ಉಂಡೆ ಮಾಡ್ತಿದ್ರಪ್ಪ, ಈ ರೆಸಿಪಿ ಮಾಡ್ತಿದ್ರಪ್ಪ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು 4-5 ನಿಮಿಷ ಹಿಂಗೆ ನಾವು ಹುರಿದ ಮೇಲೆ ಗೋಧಿ ಸಿಡ್ಯಕ್ಕೆ ಶುರು ಆಗ್ತಾವ್ರಿ. ಚಟಪಟ ಅಂತೇಳಿ ಶಬ್ದ ಬರೋಕ್ಕೆ ಶುರು ಆಗುತ್ತೆ. ಗೋಧಿ ಕೆಂಪಗಾಗ್ತಾವೆ ಮತ್ತು ಉಬ್ಬುತ್ತಾವು. ಅಂದ್ರೆ ಅವಾಗ ಗೋಧಿ ಸರಿಯಾಗಿ ಹುರಿದಾವ ಅಂತೇಳಿ ಅರ್ಥ. ಚಟಪಟ ಸಿಡಿಯೋ ಶಬ್ದ ಪೂರ ನಿಂದ್ರ ಮಟ ನಾವು ಹಿಂಗೆ ಇದನ್ನು ಕೈ ಆಡಿಸ್ಕೊಂತ ಹುರಿಬೇಕು. ನೋಡ್ರಿ ಗೋಧಿ ಎಷ್ಟು ಚಂದ ಹುರಿದಾವು. ಈಗ ಇವನ್ನ ಒಂದು ತಾಟ್ನಾಗ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ ರೀ. ಸ್ವಲ್ಪ ಇವು ತಣ್ಣಗಾಗಬೇಕು. ಈಗ ಕಡಾಯಿ ಒಳಗೆ 1 ಬಟ್ಟಲ್ದಷ್ಟು ಕಡಲೆಬೇಳೆ ಹಾಕಕತ್ತೀನಿ ರೀ. ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಕೆಂಪಗೆ ಗರಿ ಗರಿ ಆಗೋತನ ಚಲೋ ತಂಗೆ ಹುರಿತೀನಿ. ಗೋಧಿ ಮತ್ತು ಕಡಲೆಬೇಳೆನ ಸರಿಯಾಗಿ ಹುರಿಯೋದು ಭಾಳ ಮುಖ್ಯ. ಇಲ್ಲ ಅಂತಂದ್ರೆ ಉಂಡೆ ಟೇಸ್ಟ ಹಾಳಾಗುತ್ತೆ. ಉಂಡೆ ತಿನ್ನೋ ಮುಂದೆ ಬಾಯಾಗ ಒಂಥರ ಹಿಟ್ಟು ತಿಂದಂಗೆ ಅಂತ ಅನ್ಸುತ್ತೆ. ನೋಡ್ರಿ ಹಿಂಗೆ ಕೆಂಪಗೆ ಗರಿ ಗರಿ ಆದಮೇಲೆ ಈಗ ಗ್ಯಾಸ್ನ ಬಂದ್ ಮಾಡಿ ಇದನ್ನು ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ. ಸ್ವಲ್ಪ ಇದು ತಣ್ಣಗಾಗಬೇಕು. ತಾಟ್ನಾಗ ಹಾಕಿ ಹಿಂಗೆ ಅಗಲಂಗೆ ಹರಡಿಡ್ರಿ. ಅಂದ್ರೆ ಇವು ಜಲ್ದಿ ತಣ್ಣಗಾಗ್ತಾವೆ. ಪೂರ್ತಿ ತಣ್ಣಗಾಗೋತನ ಬಿಡಬಾರ್ದು. ಇನ್ನೊಂದು ಸ್ವಲ್ಪ ಬೆಚ್ಚಗಿದ್ದಾಗ ನಾವನ್ನ ಮಿಕ್ಸರ್ನಾಗ ಪುಡಿ ಮಾಡ್ಕೋಬೇಕು. ಮೊದ್ಲು ನಾ ಈಗ ತಂಬಿಟ್ಟು ಮಾಡಕತ್ತೀನಿ ರೀ. ಅದಕ್ಕೆ 1 ಬಟ್ಲ ಬೆಲ್ಲ ತೊಗೊಂಡೀನಿ. ಬೆಲ್ಲನ ಜಜ್ಜಿ ಪುಡಿ ಮಾಡಿ ತೊಗೊಂಡೀನಿ. 1/4 ಕಪ್ಪಷ್ಟು ಅಥವಾ 1/4 ಬಟ್ಟಲ್ದಷ್ಟು ನೀರು ಹಾಕ್ರಿ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಬೆಲ್ಲ ಎಲ್ಲ ಪೂರ ಕರಗುತನ ಈಗ ಇದನ್ನು ಸೈಡಿಗೆ ಎತ್ತಿಡ್ತೀನಿ ರೀ. ಮಿಕ್ಸಿ ಜಾರ್ ತೊಗೊಂಡು ಇದ್ರಾಗ 1 ಬಟ್ಟಲ್ದಷ್ಟು ಹುರಿದಿದ್ದು ಗೋಧಿ ಮತ್ತು 1 ಬಟ್ಟಲ್ದಷ್ಟು ಹುರಿದಿದ್ದು ಕಡಲೆಬೇಳೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರಕತ್ತೀನಿ. ನೋಡ್ರಿ ಹಿಂಗೆ ಅಗದಿ ನೈಸ್ ಪುಡಿ ಆಗಬೇಕು. ಈಗ ಇದನ್ನು ಚಾನ್ಗ್ಯಾಗ ಹಾಕಿ ಸಾನ್ಸಾಕತ್ತೀನಿ ರೀ. ನಿಮ್ಮ ಕಡೆ ಇದೆಲ್ಲ ಹುರಿಯೋಕೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲಪ್ಪ ಅಂತಂದ್ರೆ ನೀವು ತಂಬಿಟ್ಟು ಮಾಡೋಕ್ಕೆ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಬಳಸ್ಬೋದು. ಎರಡು ಸಮ ತಗೊಂಡು ಸ್ವಲ್ಪ ತುಪ್ಪ ಹಾಕಿ ಚಲೋ ತೆಂಗೆ ಹುರಿದು ತಂಬಿಟ್ಟು ಮಾಡ್ಬೋದು. ಇದನ್ನು ಚಾನ್ಗ್ಯಾಗೇನು ಉಳಿದೈತಲ್ರಿ, ಇದನ್ನು ಬೇಕಂದ್ರೆ ನೀವು ಇನ್ನೊಂದ್ಸಲ ಮಿಕ್ಸಿ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಚಪಾತಿ ಮಾಡೋ ಮುಂದೆ ಬಳಸ್ಬೋದು. ಈಗ ತಂಬಿಟ್ಟಿಗೆ ಹಿಟ್ಟು ರೆಡಿ ಆಯ್ತು. ಹಬ್ಬಕ್ಕಿಂತ ಮೊದಲು ನಿಮ್ಮ ಕಡೆ ಟೈಮ್ ಇದ್ದಾಗ ಸ್ನಾನ ಮಾಡಿ ಮಡಿಲೇ ಭಕ್ತಿಯಿಂದ ಹಿಂಗೆ ನೀವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಹಬ್ಬದ ದಿನ ಫಟಾಫಟ್ ಅಂತೇಳಿ ಜಲ್ದಿ ಒಂದು 5 ನಿಮಿಷನಾಗ ನೀವು ತಂಬಿಟ್ಟು ಮಾಡ್ಕೋಬೋದು. ಈಗ ಈ ಹಿಟ್ಟಿನಾಗ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಾಕತ್ತೀನಿ. ಆಮೇಲೆ ಒಂದು ದೊಡ್ಡ ಚಮಚದಷ್ಟು ತುಪ್ಪನ ಕರಗಿಸಿ ತಗೊಂಡಿದ್ದೆ. ಸ್ವಲ್ಪ ತುಪ್ಪ ಹಾಕೊಳಕತ್ತೀನಿ. ಮತ್ತು ಬೇಕಂದ್ರೆ ಆಮೇಲೆ ಹಾಕೋಬೋದು. ಈಗ ಬೆಲ್ಲ ಎಲ್ಲ ಪೂರ ಕರಗೈತ್ರಿ. ಈಗ ಇದನ್ನು ಹಿಟ್ಟಿನಾಗ ಸೋಸಾಕತ್ತೀನಿ. ಸ್ವಲ್ಪ ಬೆಲ್ಲದ ನೀರು ಹಾಕೋಂತ ಮಿಕ್ಸ್ ಮಾಡಬೇಕು. ಕೆಲವೊಂದು ಸಲ ಇದು ಪೂರ್ತಿ ಬೆಲ್ಲ ಹಿಡಿಯೋದಿಲ್ರಿ. ಅದಕ್ಕೆ ನಾವು ಒಮ್ಮೆ ಬೆಲ್ಲದ ನೀರು ಭಾಳ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡ್ರಿ. ಭಾಳ ಡ್ರೈ ಅನ್ನಿಸ್ತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರು ಹಾಕಿ ಮಿಕ್ಸ್ ಮಾಡಿರಿ. ಉಂಡೆ ಕಟ್ಟು ಹದ ಬರೋ ಥರ ನಾವು ಹಿಂಗೆ ಸ್ವಲ್ಪ ಬೆಲ್ಲದ ನೀರು ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಬೆಲ್ಲದ ನೀರು ಜಾಸ್ತಿ ಆತಪ್ಪ ಅಂದ್ರೆ ತೆಗ್ಯಾಕೆ ಬರೋಂಗಿಲ್ಲ ನೋಡ್ರಿ. ಕಡಿಮೆ ಆದ್ರೆ ನಾವು ಇನ್ನೊಂದು ಸ್ವಲ್ಪ ಹಾಕೋಬೋದಲ್ಲ. ಅದಕ್ಕೆ ಒಮ್ಮೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲೇ ನಾ ಎಷ್ಟು ರೆಡಿ ಮಾಡ್ಕೊಂಡಿದ್ನಲ್ರಿ ಎಲ್ಲ ನೀರು ಹಿಡಿಯಿತು. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಉಳಿಸಿದ್ನಲ್ಲ ಅದನ್ನು ಹಾಕಿ ಚಲೋ ತಂಗೆ ಒತ್ತಿ ನಾದಕತ್ತೀನಿ. ಈಗ ನೋಡ್ರಿ ಎಷ್ಟು ಮೆತ್ತಗಾತು. ಅಂಗೈಲಿ ಇದನ್ನು ಚಂದಂಗೆ ಒತ್ತಿ ನಾದಬೇಕು. ಅಂದ್ರೆ ಉಂಡೆ ಸಾಫ್ಟ್ ಆಗ್ತಾವು. ಹಿಟ್ಟು ಬೆಲ್ಲ ತುಪ್ಪ ಎಲ್ಲ ಸರಿಯಾಗಿ ಹೊಂದ್ಕೋತೈತಿ. ರೆಡಿ ಮಾಡ್ಕೊಂಡಿದ್ದು ಬೆಲ್ಲದ ನೀರೆಲ್ಲ ಹಾಕಿದ ಮೇಲೂ ಇನ್ನೂ ನಮ್ಮ ಉಂಡೆ ಮಿಶ್ರಣ ಡ್ರೈ ಅನ್ನಿಸ್ತಪ್ಪ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲದ ನೀರು ಮಾಡ್ಕೊಂಡು ಹಾಕ್ಕೋಬೋದು.
1ರಿಂದ 1 ಕಪ್ಪಷ್ಟು ಬೆಲ್ಲ ಬೇಕಾಗ್ತೈತಿ ನೋಡ್ಕೊಂಡು ಹಾಕ್ರಿ. ಆಮೇಲೆ ಈ ತಂಬಿಟ್ಟು ಆಮೇಲೆ ಏನಾಗ್ತಾವ ಅಂದ್ರೆ ಸ್ವಲ್ಪ ಬಿರುಸಾಗ್ತಾವ್ರಿ. ಅದಕ್ಕೆ ನಾವು ಮೊದ್ಲ ಮೆತ್ತಗೆ ಮಾಡ್ಕೊಂಡ್ರೆ ಭಾಳ ಚಲೋ. ನಾಗರ ಪಂಚಮಿಗೆ ನಾಗಪ್ಪನ ನೈವೇದ್ಯಕ್ಕೆ ಈ ಥರದ ತಂಬಿಟ್ಟು ಭಾಳ ಶ್ರೇಷ್ಠ ಅಂತ ಹೇಳ್ತಾರ. ನಿಮ್ಮ ಮನ್ಯಾಗ ಅಥವಾ ನಿಮ್ಮ ಕಡೆ ಹೆಂಗೆ ತಂಬಿಟ್ಟು ಮಾಡ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಕೈನ ಕ್ಲೀನ್ ಮಾಡಿಕೊಂಡು ಅಂಗೈಗೆ ಸ್ವಲ್ಪ ತುಪ್ಪ ಸವರ್ಕೊರಿ. ನಿಮ್ಗೆ ಯಾವ ಸೈಜ್ ಉಂಡೆ ಬೇಕಂತೇಳಿ ನೋಡಿಕೊಂಡು ಅಷ್ಟು ಹಿಟ್ಟನ್ನ ಕೈಯಾಗ ತಗೊಂಡು ಚಲೋ ತೆಂಗೆ ಒತ್ತಿ ಉಂಡೆ ಕಟ್ರಿ. ಆಮೇಲೆ ಈ ಉಂಡಿನ ಬರೀ ನಾವು ಒಂದು 2 ದಿನ ಅಷ್ಟೇ ಸ್ಟೋರ್ ಮಾಡಿ ಇಟ್ಕೋಬೋದು. ಭಾಳ ದಿನ ಸ್ಟೋರ್ ಮಾಡಿ ಇಡಕ್ಕೆ ಆಗೋದಿಲ್ಲ ರೀ. ಅದಕ್ಕೆ ನಾವು ಜಾಸ್ತಿ ಮಾಡಕ್ಕೆ ಹೋಗಬಾರ್ದು. ದೇವ್ರ ನೈವೇದ್ಯಕ್ಕೆ ನಿಮ್ಮ ಮನ್ಯಾಗ ಎಷ್ಟು ಮಂದಿ ಇದೀರಿ ಅಂತೇಳಿ ನೋಡ್ಕೊಂಡು ಅದ್ರ ಪ್ರಕಾರ ಉಂಡೆ ಮಾಡಿರಿ. ಉಂಡೆ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ಹೊತ್ತನ ಆ ಕಡೆ ಈ ಕಡೆ ಹೊಳ್ಳಾಡ್ಸಿದ್ರಪ್ಪ ಅಂತಂದ್ರೆ ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ. ನೋಡ್ರಿ ಎಷ್ಟು ಚಂದ ಆತಲ್ರಿ ತಂಬಿಟ್ಟು. ಹಿಂಗೆ ಎಲ್ಲ ಉಂಡೆ ಕಟ್ಟಬೇಕು. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕೋದಿಲ್ರಿ, ನೀವು ಬೇಕಂತಂದ್ರೆ ಹಾಕೋಬೋದು. ಈಗ ನೋಡ್ರಿ ಎಲ್ಲ ಉಂಡೆ ಕಟ್ಟಿದ್ಯಾ. 1 ಬಟ್ಲು ಕಡಲೆಬೇಳೆ ಮತ್ತು 1 ಬಟ್ಲು ಗೋಧಿ ಒಳಗೆ ಮೀಡಿಯಮ್ ಸೈಜಿಂದು 7 ಉಂಡೆ ಆದವು ರೀ. ದೇವ್ರಿಗೆ ನೈವೇದ್ಯ ಮಾಡಿ ಒಂದು ಉಂಡೆ ನಿಮ್ಗೆ ಮುರಿದು ತೋರಿಸ್ತೀನಿ. ನೋಡ್ರಿ ಎಷ್ಟು ಸಾಫ್ಟ್ ಮೆತ್ತಗಾಗ್ಯಾವಪ್ಪ ಅಂತಂದ್ರೆ ಬಾಯಾಗ ಹಾಕೊಂಡ್ಕೊಳ್ಳಿ ಹಂಗೆ ಬೆಣ್ಣಿಗದ್ಲೆ ಕರಗೆ ಬಿಡ್ತಾವು. ಈ ತಂಬಿಟ್ಟು ರೆಸಿಪಿ ನಿಮ್ಗೆ ಏನ್ರಿ ಚಲೋ ಅನಿಸಿತ್ತಪ್ಪ ಅಂತಂದ್ರೆ ಪಟ್ಟ ಈಗ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡ್ರಿ. ಬರ್ರಿ ಈಗ ನೆಕ್ಸ್ಟ್ ಗೋಧಿ ಉಂಡೆ ಹೆಂಗೆ ಮಾಡೋದಂತೇಳಿ ನೋಡೋಣ. ಮತ್ತು ನಾನು ಕಡಾಯಿನ ಬಿಸಿ ಮಾಡಾಕಿಟ್ಟೀನಿ. ಇದ್ರಾಗನ ಸ್ವಲ್ಪ ತುಪ್ಪ ಕರ್ಗಿಸ್ಕೊಂಡಿದ್ದೆ. ಇದೇ ತುಪ್ಪದಾಗ ಈಗ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕಾಕತ್ತೀನಿ. ತುಪ್ಪ ಬಿಸಿ ಆದಮೇಲೆ ಇದ್ರಾಗ ಸಣ್ಣಗೆ ಕತ್ತರಿಸಿದ್ದು ಒಂದು 5-6 ಬಾದಾಮ್ ಹಾಕಿ ಫ್ರೈ ಮಾಡಾಕತ್ತೀನಿ ರೀ. ಬಾದಾಮ್ ಒಂದು ಅರ್ಧ ಫ್ರೈ ಆದಮೇಲೆ ಸಣ್ಣಗೆ ಕತ್ತರಿಸಿದ್ದು ಒಂದು 5-6 ಗೋಡಂಬಿ ಹಾಕಿ ಚಲೋ ತೆಂಗುನ ಫ್ರೈ ಮಾಡಿ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಗ್ಯಾಸ್ನ ಬಂದ್ ಮಾಡಾಕತ್ತೀನಿ. ಕಡಾಯಿ ಒಳಗೆ ಇದೇನು ತುಪ್ಪ ಐತಲ್ರಿ, ಇದು ಆಮೇಲೆ ಬೇಕು ಉಂಡಿಗೆ ಉಪಯೋಗಿಸ್ತೀನಿ. ಈಗ ಮೊದಲನ್ನ ಏನು ಹುರಿದಿದ್ದು ಗೋಧಿ ಇತ್ತಲ್ರಿ, 1 ಕಪ್ ಗೋಧಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಗೋಧಿ ಹುರಿದ್ಮೇಲೆ ಸ್ವಲ್ಪ ಪಳ್ಳಾಗಿರ್ತಾವ್ರಿ, ಹಾಗಾಗಿ ಮಿಕ್ಸರ್ನಾಗ ಸಣ್ಣ ಆಗ್ತಾವೆ, ಏನೂ ತೊಂದರೆ ಆಗೋದಿಲ್ಲ. ಸ್ವಲ್ಪ ಇದ್ರೆ ನಡಿತೈತಿ, ಮಿಕ್ಸರ್ನಾಗ ನೀವು ಪುಡಿ ಮಾಡ್ಕೋಬೋದು. ಆದ್ರೆ ಜಾಸ್ತಿ ಪ್ರಮಾಣದಾಗ ಉಂಡೆ ಮಾಡಕತ್ತಿದ್ರಪ್ಪ ಅಂತಂದ್ರೆ ಗೋಧಿನ ಹುರಿದ್ಮೇಲೆ ಗಿರ್ನ್ಯಾಗ ಹಿಟ್ಟು ಮಾಡಿಸ್ಕೊಂಬಂದ್ರೆ ಭಾಳ ಚಲೋ. ಹಿಟ್ಟನ್ನ ನಾನು ಚಾನ್ಸಾಕತ್ತೀನಿ ರೀ. ಚಾನ್ಸಿದ್ಮೇಲೆ ಈ ಜರಡಿ ಒಳಗೇನು ಹಿಟ್ಟು ಉಳಿತಿತ್ತಲ್ಲ ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಹಿಂಗೆ ನಾನು ಒಂದು 2 ಸಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈಗ ಗೋಧಿ ಹಿಟ್ಟು ರೆಡಿ ಆಯ್ತು ನೋಡ್ರಿ. ಉಂಡೆ ಮಾಡೋಕೆ ಗೋಧಿ ಹಿಟ್ಟು ರೆಡಿ ಆಯ್ತು. ನಾವು ಎಷ್ಟು ಚಲೋ ತೆಂಗೆ ಮಿಕ್ಸಿ ಮಾಡಿದ್ರು, ಎಷ್ಟು ನೈಸಂಗೆ ಪುಡಿ ಮಾಡಿದ್ರೂ ಕೈಯಾಗ ನಾವು ಹಿಟ್ಟನ್ನ ಮುಟ್ಟಿದಾಗ ಸ್ವಲ್ಪ ತರಿ ಅಂದರೆ ಸ್ವಲ್ಪ ರಫ್ ಇರ್ತೈತ್ರಿ. ಇದು ಅಗದಿ ನೈಸ್ ಪುಡಿ ಆಗೋದಿಲ್ಲ. ಅದಕ್ಕೆ ಈ ಉಂಡೆ ಟೇಸ್ಟ್ ಐತಲ್ರಿ ಭಾಳ ಡಿಫ್ರೆಂಟ್ ಇರ್ತೈತಿ. ಹುರಿದಿದ್ದ ಗೋಧಿ ಹಿಟ್ಟಿನಾಗ 3/4 ಕಪ್ಪಷ್ಟು ಬೆಲ್ಲ ಹಾಕಾಕತ್ತೀನಿ ರೀ. ಬೆಲ್ಲನ ತುರಿದು ಅಳತೆ ಮಾಡಿ ತಗೊಂಡೇನಿ. ನಿಮ್ಗೆ ಸಿಹಿ ಕಡಿಮೆ ಆಯ್ತು ಅಂತ ಅನಿಸಿದ್ರೆ ನೀವು 1 ಕಪ್ಪಷ್ಟು ಬೆಲ್ಲ ಹಾಕ್ಕೋಬೋದು, ನಡಿತೈತಿ. ಆಮೇಲೆ ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ಆರಿಸಿ ತಗೋರಿ. ಯಾಕಂದ್ರೆ ಈ ಉಂಡಿಗೆ ನಾವು ಪಾಕ ಮಾಡಕತ್ತಿಲ್ಲಲ್ರಿ, ಅದಕ್ಕೆ ಚಲೋ ಕ್ವಾಲಿಟಿ ಬೆಲ್ಲ ಇದ್ರೆ ಉಂಡೆ ರುಚಿ ಆಗ್ತಾವೆ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು 3ರಿಂದ 4 ಏಲಕ್ಕಿನ ಸಿಪ್ಪಿ ಬಿಡಿಸಿ ಹಾಕಾಕತ್ತೀನಿ ರೀ. ಈಗ ಈ ಹಿಟ್ಟನ್ನ ಸ್ವಲ್ಪ ಹೊತ್ತನ ಮಿಕ್ಸಿ ಮಾಡಬೇಕು. ಭಾಳೊತ್ತೇನು ಮಿಕ್ಸಿ ಮಾಡೋದು ಬೇಡ. ಜಸ್ಟ್ ಬೆಲ್ಲ ಹಿಟ್ಟು 2 ಚಲೋ ತೆಂಗೆ ಹೊಂದ್ಕೊಳ್ತಾನೆ ಒಂದು 10-15 ಸೆಕೆಂಡ್ ಮಿಕ್ಸಿನ ರನ್ ಮಾಡಿದ್ರೆ ಸಾಕು. ಒಂದು ಸಲಕ್ಕಿದು ಹಿಡಿಯಂಗಿಲ್ಲ ರೀ, ಜಾಸ್ತಿ ಐತಿ. ಅದಕ್ಕೆ ಒಂದು 2 ಸಲ ಮಿಕ್ಸಿ ಮಾಡ್ಕೊತೀನಿ. ನೋಡ್ರಿ ಈಗ ಉಂಡೆ ಮಿಶ್ರಣ ಎಷ್ಟು ಚೆಂದಾಗೈತಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ 2 ಬ್ಯಾಚಿನ ಹಿಟ್ಟನ್ನ ಬುಟ್ಟ್ಯಾಗ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಕತ್ತೀನಿ. ಕಡಾಯಿ ಒಳಗೆ ಸ್ವಲ್ಪ ತುಪ್ಪ ಐತಲ್ರಿ, ಅದ್ರಾಗ ಅರ್ಧ ತುಪ್ಪ ಹಾಕಾಕತ್ತೀನಿ ರೀ. ಇದು ಅರ್ಧ ಕಪ್ ಅಷ್ಟು ಐತ್ರಿ ತುಪ್ಪ. ಆಮೇಲೆ ಫ್ರೈ ಮಾಡಿದ್ದೆ ಡ್ರೈ ಫ್ರೂಟ್ಸ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಉಂಡೆ ಕಟ್ಟು ಹದ ಬರುತನ ಸ್ವಲ್ಪ ತುಪ್ಪ ಹಾಕೋಂತ ಕಲ್ಸ್ಕೊಂತ ಹೋಗಬೇಕು. ಚಂದಂಗೆ ಒತ್ತಿ ಮುಷ್ಟಿ ಮಾಡಿ ನೋಡ್ರಿ. ಉಂಡೆ ಕಟ್ಟಕ್ಕೆ ಬಂತಪ್ಪ ಅಂತಂದ್ರೆ ಆರಾಮ್ಸೆ ಉಂಡೆ ಬರ್ಬೇಕ್ರಿ. ಬಂತಪ್ಪ ಅಂತಂದ್ರೆ ಅವಾಗ ತುಪ್ಪ ಹಾಕೋದನ್ನು ನಿಲ್ಲಿಸ್ರಿ. ನಾ ಏನು ಕರ್ಗಿಸಿಟ್ಕೊಂಡಿದ್ನಲ್ರಿ, ಒಂದು ಅರ್ಧ ಕಪ್ಪಷ್ಟು ತುಪ್ಪ ಇತ್ತಲ್ಲ ಅದು ಪೂರ್ತಿ ಹಿಡಿತು ನೋಡ್ರಿ. ಈಗ ಉಂಡೆ ಕಟ್ಟೋ ಹದ ಬಂದೈತಿ. ಉಂಡೆ ನಿಮ್ಗೆ ಯಾವ ಸೈಜ್ ಬೇಕಂತೇಳಿ ನೋಡಿಕೊಂಡು ಅಷ್ಟು ಪುಡಿನ ಕೈಯಾಗ ತಗೊಂಡು ಚಂದಂಗೆ ಒತ್ತಿ ಉಂಡೆ ಕಟ್ರಿ. ಈ ಉಂಡೆ ಭಾಳ ಸೂಕ್ಷ್ಮ ರೀ. ಸರಿಯಾಗಿ ನಾವು ಒತ್ತಿ ಉಂಡೆ ಕಟ್ಟಲಿಲ್ಲಪ್ಪ ಅಂತಂದ್ರೆ ಜಲ್ದಿ ಒಡಿತಾವು. ಆಮೇಲೆ ಉಂಡೆಗೆ ತುಪ್ಪ ಭಾಳ ಅಂತ ಅನಿಸಿದ್ರೆ, ನಮ್ಗೆ ಅಷ್ಟು ತುಪ್ಪ ಲೈಕ್ ಆಗೋದಿಲ್ಲ ಅಂತ ಅನಿಸಿದ್ರೆ ಒಂದು ಅರ್ಧ ತುಪ್ಪ ಹಾಕಿ ಆಮೇಲೆ ಅದ್ರ ಜೋಡಿ 1-2ರಿಂದ 3 ಚಮಚದಷ್ಟು ಕಾಯಿ ಸಾರಿಸಿದ ಹಾಲು ಹಾಕಿನೂ ನೀವು ಉಂಡೆ ಕಟ್ಬೋದು. ಆದ್ರೆ ಹಾಲು ಹಾಕಿದ ಉಂಡಿನ ನಾವು ಭಾಳ ದಿನ ಸ್ಟೋರ್ ಮಾಡಿ ಇಡೋಕ್ಕಾಗಂಗಿಲ್ಲ ರೀ. 1 ವಾರ ತನಕ ಅಷ್ಟೇ ಸ್ಟೋರ್ ಮಾಡಿ ಇಟ್ಕೋಬೋದು.
ಇಲ್ಲಪ್ಪ ಅಂತಂದ್ರೆ ನೀವು ಗೋಧಿ ಹಿಟ್ಟಿನಾಗ ಬೆಲ್ಲದ ಪಾಕ ಮಾಡ್ಕೊಂಡು ಅದರಲ್ಲೇನೋ ನೀವು ಉಂಡೆ ಕಟ್ಕೋಬೋದು. ಉಂಡೆ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ಹೊತ್ತನ ಆ ಕಡೆ ಈ ಕಡೆ ಚಲೋ ಹೊತ್ತಿಗೆ ರೋಲ್ ಮಾಡಿದ್ರೆ ಆತ್ ನೋಡ್ರಿ ಫಸ್ಟ್ ಕ್ಲಾಸ್ ಗೋಧಿ ಉಂಡೆ ರೆಡಿ. ನೋಡ್ರಿ ಎಷ್ಟು ಮಸ್ತ್ ಅಲ್ರಿ ಉಂಡೆ. ಒಂಥರ ನೋಡಕ್ಕೆ ರವಾ ಉಂಡೆಗತ್ಲೆ ಕಾಣ್ಸಕತ್ತಾವು. ಹಿಂಗೆ ನಾನು ಎಲ್ಲ ಉಂಡೆ ಕಟ್ಟಿದ್ದೆ ರೀ. ಟೋಟಲಿ ಒಂದು 13 ಉಂಡೆ ಅದು ನೋಡ್ರಿ. ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಿ ನೋಡ್ರಿ. ಒಂದು 10ರಿಂದ 15 ದಿನ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಒಂದು ಉಂಡೆ ಮುರಿದು ತೋರ್ಸಾಕತ್ತೀನಿ. ನೋಡ್ರಿ ಎಷ್ಟು ಪಳ್ಳಾಗ್ಯಾವು. ಸೊ ಫ್ರೆಂಡ್ಸ್, ಇಷ್ಟೊತ್ತು ಇಲ್ಲಿ ತನಕ ವಿಡಿಯೋ ನೋಡಿರಪ್ಪ ಅಂತಂದ್ರೆ ವಿಡಿಯೋ ನಿಮ್ಗೆ ಸ್ವಲ್ಪರೇ ಲೈಕ್ ಆಗಿರ್ಬೋದು ಅಂತ ಅನ್ಕೋತೀನಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಆಮೇಲೆ ಈ 2 ರೆಸಿಪಿ ಒಳಗೆ ನಿಮಗೆ ಯಾವ ರೆಸಿಪಿ ಲೈಕ್ ಆತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತಷ್ಟು ಉತ್ತರ ಕರ್ನಾಟಕದ ಇಂಥವ ಸಾಂಪ್ರದಾಯಿಕ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.